ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ಕೂಡ ಆಗಿರುವಂಥದ್ದು. ಬ್ಲಾಕ್ 4ರಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಪುಟ ಸಂಖ್ಯೆ 376 ತೆಗೆರೆ. ಸ್ತರ ವಿನ್ಯಾಸ 376 ನೋಡಿ. ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಒಟ್ಟು 400 ಪುಟಗಳಿದೆ. 400 ಪುಟಗಳನ್ನು ನಾವು ಕಾಣ್ಬೋದು. ಅಷ್ಟೊಂದು ವಿಷಯಗಳು ಇದರಲ್ಲಿ ಅವರು ಕೊಟ್ಟಿದ್ದಾರೆ. ನಾವೀಗ ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳನ್ನು ತಿಳ್ಕೊಳ್ಳುವ. ಪುಟ ಸಂಖ್ಯೆ 380. ಮೊದಲಿಗೆ ಸಾಮಾಜಿಕ ಸ್ತර ವಿನ್ಯಾಸದ ಗುಣಲಕ್ಷಣಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಸ್ತර ವಿನ್ಯಾಸದ ಬಗೆಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಸ್ತර ವಿನ್ಯಾಸದ ಕಾರ್ಯಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಇವಾಗ ಸಾಮಾಜಿಕ ಸ್ತර ವಿನ್ಯಾಸದ ಅರ್ಥವನ್ನು ನೀವು ತಿಳ್ಕೊಳ್ಬೇಕು. ಸಾಮಾಜಿಕ ಸ್ತර ವಿನ್ಯಾಸ ಅಂದರೆ ಏನು? ಒಂದು ಮೇಲು ಕೀಳು ಎನ್ನುವಂತಹ ಸ್ಥಾನವನ್ನು ಕೊಡುವಂಥದ್ದು ಇದೆಯಲ್ಲ, ಅದನ್ನು ಸ್ತර ವಿನ್ಯಾಸ ಅಂತ ಹೇಳುವಂಥದ್ದು. ವ್ಯಾಖ್ಯೆಯನ್ನು ಮಾಡ್ತಾ ಇದ್ದರೆ ರೇಮಂಡ್ W. ಮರ್ರೆ ಅವರ ಪ್ರಕಾರ ಸಮಾಜವನ್ನು ಮೇಲು ಮತ್ತು ಕೀಳು ಎಂಬ ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆಯೇ ಸ್ತර ವಿನ್ಯಾಸ ಅಂತ ಹೇಳುವಂಥದ್ದು. ಮೇಲು ಕೀಳು ಎನ್ನುವಂತಹ ಭಿನ್ನಾಭಿಪ್ರಾಯವನ್ನು ಮಾಡುವಂತಿದೆಯಲ್ಲ, ಅದು ಸ್ತර ವಿನ್ಯಾಸ ಆಗಿರುವಂಥದ್ದು. ಈ ಪ್ರತಿಯೊಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಿಂದ ಅವರು ಮೇಲೆ, ಇವರು ಕೆಳಗೆ, ನಾವು ಮೇಲೆ, ನೀವು ಕೆಳಗೆ, ಆ ರೀತಿಯ ಒಂದು ಭಾವನೆಗಳು ಅಥವಾ ಆ ರೀತಿಯ ಕೆಲವೊಂದು ಮಾತುಗಳು ಕೂಡ ಬರುವಂಥದ್ದು ನೀವು ನೋಡಿರ್ಬೋದು. ಅದನ್ನೇನು ಹೇಳುವಂಥದ್ದು? ಸಮಾಜದ ಒಂದು ಸ್ತර ವಿನ್ಯಾಸ ಅಂತ ಹೇಳುವಂಥದ್ದು. ಏಣಿ ಶ್ರೇಣಿ ಇರುವಂಥದ್ದೇ ಸ್ತර ವಿನ್ಯಾಸ ಎನ್ನುವಂಥದ್ದು. ಇಲ್ಲಿ ಸಮಾಜಶಾಸ್ತ್ರಜ್ಞರು ಅದರ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. 1-2 ವ್ಯಾಖ್ಯೆಯನ್ನು ಕಲಿತುಕೊಳ್ಳಿ. ಅದಾದ ನಂತರ ಗುಣಲಕ್ಷಣಗಳನ್ನು ನೋಡಿಕೊಳ್ಳುವ. ಗುಣಲಕ್ಷಣಗಳಲ್ಲಿ ಬಂದಿರುವಂತಹ ಪಾಯಿಂಟ್ಸ್ಗಳು: ಸಾಮಾಜಿಕವಾದುದು, ಪ್ರಾಚೀನವಾದುದು, ಸರ್ವವ್ಯಾಪಕವಾದುದು, ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು, ಪರಿಣಾಮ ಉಂಟು ಮಾಡುವಂಥದ್ದು. ಒಟ್ಟು 5 ಪಾಯಿಂಟ್ ಸಾಮಾಜಿಕ ಸ್ತර ವಿನ್ಯಾಸದಲ್ಲಿ ನಾವು ಕಾಣ್ಬೋದಾಗಿದೆ. ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ಸಾಮಾಜಿಕವಾದುದು, ಪ್ರಾಚೀನವಾದುದು, ಸರ್ವವ್ಯಾಪಕವಾದುದು, ಬಗೆಗಳಲ್ಲಿ ವೈವಿಧ್ಯಪೂರ್ಣವಾಗಿರುವಂಥದ್ದು, ಪರಿಣಾಮ ಉಂಟು ಮಾಡುವಂಥದ್ದು. ಅದನ್ನು ಪಾಯಿಂಟ್ಸನ್ನು ರಿಪೀಟಾಗಿ ಹೇಳ್ಕೊಳ್ಳಿ. ನಾನೀಗ ಹೇಳ್ತಾ ಇರುವಾಗಲೇ ನೀವು ಆ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳಿ. ಆ ಪಾಯಿಂಟ್ಸ್ಗಳನ್ನು ನೀವು ಯಾವಾಗ ವಿಡಿಯೋವನ್ನು ಕೇಳ್ತೀರೋ ಆ ತಕ್ಷಣದಲ್ಲಿ ಆ ಪಾಯಿಂಟ್ಸ್ಗಳನ್ನು ಕಲಿತುಬಿಡಿ. ಅವಾಗ ಏನಾಗ್ತದೆ ಅಂದರೆ ಮತ್ತೆ ಪುನಃ ಓದಬೇಕಾದ್ರೆ ಅದು ನೆನಪಲ್ಲಿ ಇರಲಿಕ್ಕೆ ಸಹಾಯ ಆಗ್ತದೆ. ನೆನಪಲ್ಲಿ ಇಡಲಿಕ್ಕೆ ಇಷ್ಟೊಂದು ಸುಲಭ ಅಂತ ಎನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಖಂಡಿತವಾಗಿಯೂ ನೀವು ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ನಮಗೆ ಅದು ಸದಾ ನೆನಪಲ್ಲಿ ಇರ್ತದೆ. ಮತ್ತೊಮ್ಮೆ ಓದಬೇಕಾದ್ರೆ ಆರಂಭದಲ್ಲಿ ಅದು ನೆನಪಿಲ್ಲ ಅಂತ ಅನ್ನಿಸ್ತದೆ, ಆದರೆ ನಮ್ಮ ಮನಸ್ಸಿಗೆ ಗೊತ್ತಿದೆ, ನಮ್ಮ ಮನಸ್ಸದು ಕಲ್ತಿರ್ತದೆ. ನಮ್ಮ ಒಳ ಮನಸ್ಸೇನು ಮಾಡಿರ್ತದೆ ಅಂದರೆ, ನಾವು ವಿಡಿಯೋವನ್ನು ಕೇಳಬೇಕಾದ್ರೆ ನಾವು ಪಾಯಿಂಟ್ಸ್ಗಳನ್ನು ಕಲಿತು ಇಟ್ಟಿರಿದ್ರೆ ಆ ಮನಸ್ಸು ಪುನಃ ಹೇಳಬೇಕಾದ್ರೆ ಅದು ನಮಗೆ ಉತ್ತರ, ಆ ಪಾಯಿಂಟ್ಸ್ಗಳು ಬಂದು ಬಿಡ್ತದೆ. ನಾವು ಹೇಳ್ತಾ ಇರಬೇಕಾದ್ರೆ ಅದು ಹಾಗೇ ಬರ್ತದೆ. ಸಾಮಾಜಿಕ ಸ್ತර ವಿನ್ಯಾಸದ ಗುಣಲಕ್ಷಣಗಳಲ್ಲಿ ಸಾಮಾಜಿಕವಾದುದು, ಪ್ರಾಚೀನವಾದುದು, ಸರ್ವವ್ಯಾಪಕವಾದುದು, ವೈವಿಧ್ಯಪೂರ್ಣವಾಗಿರುವಂಥದ್ದು, ಪರಿಣಾಮ ಉಂಟು ಮಾಡುವಂಥದ್ದು. ಈಗ ಅದರ ವಿವರಣೆಯನ್ನು ತಿಳ್ಕೊಳ್ಳುವ. ಸಾಮಾಜಿಕವಾದುದು ಏನು? ಸಾಮಾಜಿಕವಾಗಿರುವಂಥದ್ದು ಈ ಸ್ತර ವಿನ್ಯಾಸ ಎನ್ನುವಂತಹ ವಿಷಯ ಸಾಮಾಜಿಕವಾದ ಒಂದು ಸಂಗತಿ ಅಂತ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಜೈವಿಕ ಗುಣಗಳು ಸಾಮಾಜಿಕ ಶ್ರೇಷ್ಠತೆ ಹಾಗೂ ಕನಿಷ್ಠತೆಯನ್ನು ತಾವಾಗಿಯೇ ನಿರ್ಧರಿಸಲಾರವು. ಜೈವಿಕ ಗುಣಗಳು ಸಾಮಾಜಿಕ ಐಕ್ಯತೆ, ಪ್ರಾಮುಖ್ಯತೆಯನ್ನು ಪಡೆದಾಗ ಸಾಮಾಜಿಕ ಸ್ಥಾನಮಾನಗಳನ್ನು ನಿಗದಿಪಡಿಸುವಾಗ ನಿರ್ಧಾರಕ ಅಂಶಗಳಾಗಬಲ್ಲವು. ಅಂದರೆ ಇಲ್ಲಿ ಅವರು ಹೇಳ್ತಾ ಇರುವಂಥದ್ದು, ಸಾಮಾಜಿಕವಾಗಿರಬೇಕು ಅಂತಾದರೆ ಅದು ಅದರದೇ ಆದ ಒಂದು ಕೆಲವು
ಗುಣಗಳಿರ್ತದೆ, ಅದರ ಮಾನ್ಯತೆ ಇರ್ತದೆ, ಅದರ ಪ್ರಾಮುಖ್ಯತೆ ಇರ್ತದೆ ಅಲ್ವಾ. ಆವಾಗ ಅದೊಂದು ಸಮಾಜದಲ್ಲಿ ಇದೆ, ಒಂದು ಸಮಾಜದಲ್ಲಿ ಆ ಒಂದು ವಿಷಯ ಇದೆ ಎನ್ನುವಂಥದ್ದು ಗೊತ್ತಾಗುವಂಥದ್ದು. ಅವರು ಉದಾಹರಣೆಯನ್ನು ಕೊಟ್ಟಿರುವಂತಹ ರೀತಿಯಲ್ಲಿ ನೋಡಿದರೆ, ಇಲ್ಲಿ ಸಮಾಜದ ಕೆಳಸ್ತರದಿಂದ ಬಂದಿರುವ ಸೈನ್ಯದ ಸಿಪಾಯಿ ಒಂದು ಕಂಪನಿಯ ಆಡಳಿತಾಧಿಕಾರಿಯಾಗಿರುವ ಆತನು ಕೇವಲ ವಯಸ್ಸು, ದೈಹಿಕ ಶಕ್ತಿ ಅಥವಾ ರೂಪ ಮುಂತಾದ ಜೈವಿಕ ಗುಣಗಳಿಗಿಂತಲೂ ಶಿಕ್ಷಣ, ಕಾರ್ಯ, ನೈಪುಣ್ಯತೆ, ಅನುಭವ, ವ್ಯಕ್ತಿತ್ವ ಎಲ್ಲ ಸಾಮಾಜಿಕ ಪ್ರಾಮುಖ್ಯತೆ ಪಡೆದಿರುವ ಗುಣಗಳಿಂದಾಗಿ ಉನ್ನತ ಸ್ಥಾನವನ್ನು ಹೊಂದಿರುವನು. ಉನ್ನತ ಸ್ಥಾನ ಇಲ್ಲಿ ಆಡಳಿತಾಧಿಕಾರಿಗೆ ಉನ್ನತ ಸ್ಥಾನ ಹೇಗೆ ಸಿಕ್ಕಿತು? ಅವನ ಒಂದು ವಿದ್ಯೆ ಆಗಿರ್ಬೋದು, ಅವರ ಒಂದು ಗುಣ ಆಗಿರ್ಬೋದು, ವಯಸ್ಸು, ದೈಹಿಕ ಶಕ್ತಿ, ಗುಣಗಳು, ಕಾರ್ಯನೈಪುಣ್ಯತೆ, ಅನುಭವ, ವ್ಯಕ್ತಿತ್ವ ಇದರೆಲ್ಲ ಕಾರಣದಿಂದಾಗಿ ಅವರು ಉನ್ನತ ಸ್ಥಾನದಲ್ಲಿರುವಂಥದ್ದು. ಇದು ಸಾಮಾಜಿಕವಾದುದು ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ಪ್ರಾಚೀನವಾದುದು ಸ್ತರವಿನ್ಯಾಸ ಅಂತ ಬಂದಾಗ ಇದು ಈಗ ಇರುವಂಥ ವಿಷಯವ ಅಲ್ಲ. ಎಷ್ಟೋ ವಿಷಯಗಳು ಪುರಾತನ ಕಾಲದಲ್ಲಿ ಕೂಡ ಇತ್ತು. ಆದರೆ ಸಣ್ಣ ಪುಟ್ಟ ಬದಲಾವಣೆಗಳಾಗಿರ್ಬೋದಷ್ಟೇ ವಿನಃ ಅವುಗಳು ಹಿಂದಿನ ಕಾಲದಲ್ಲಿ ಕೂಡ ಆಗ ಆ ರೀತಿ ಇತ್ತು. ಸ್ತರವಿನ್ಯಾಸವು ಬಹಳ ಪುರಾತನವಾದ ವ್ಯವಸ್ಥೆಯಾಗಿದೆ. ಐತಿಹಾಸಿಕ ಮತ್ತು ಪ್ರಾಚೀನ ದಾಖಲೆಗಳಿಂದ ತಿಳಿದು ಬಂದಂತೆ ಸ್ತರವಿನ್ಯಾಸ ಎನ್ನುವಂಥದ್ದು ಚಿಕ್ಕ ಅಲೆಮಾರಿ ಸಮೂಹಗಳಲ್ಲಿಯೂ ಕೂಡ ಅಸ್ತಿತ್ವದಲ್ಲಿತ್ತು. ಅದು ಹೇಗೆ ಇತ್ತು ಅಂದರೆ, ಈಗ ಅಲ್ಲೇ ನೆಲೆಯೂರಿರುವಂತಹ ಜನರಲ್ಲಿ ಕೂಡ ಇತ್ತು. ಅಷ್ಟೇ ಅಲ್ಲದೆ ಹಿಂದಿನ ಕಾಲದಲ್ಲಿ ವಲಸೆ ಹೋಗ್ತಾಯಿದ್ರು ಜನರು, ತುಂಬ ವಲಸೆ ಹೋಗ್ತಾಯಿದ್ರು. ಆ ವಲಸೆ ಹೋಗುವಂತಹ ಜನರಲ್ಲಿಯೂ ಕೂಡ ಈ ರೀತಿಯ ಸ್ತರವಿನ್ಯಾಸಗಳು ಇತ್ತು. ಶ್ರೀಮಂತರು, ಬಡವರು, ಆಳುವವರು, ಆಳ್ವಿಕೆಗೆ ಒಳಪಟ್ಟವರು, ಸ್ವತಂತ್ರರು, ಗುಲಾಮರು, ಈ ರೀತಿಯ ವ್ಯತ್ಯಾಸ ಈಗ ಅಂತಲ್ಲ, ನಮ್ಮ ಅಜ್ಜಿಯ ಕಾಲದಲ್ಲಿ ಕೂಡ ಇತ್ತು. ಯಾಕಂದರೆ ನಮ್ಮ ಅಜ್ಜಿಯವರೆಲ್ಲ ನಾವು ಹೇಳುವುದನ್ನು ಕೇಳಿರ್ತೇವೆ, ನಮ್ಮ ಅಜ್ಜನವರು ಹೇಳುವುದನ್ನು ಕೇಳಿರ್ತೇವೆ. ಆಗಲೂ ಕೂಡ ಆ ರೀತಿಯ ಒಂದು ಸ್ತರವಿನ್ಯಾಸವನ್ನು ಮಾಡುವಂಥದ್ದು ಆವಾಗಲೇ ಇತ್ತು, ಈಗ ಅಂತಲ್ಲ, ಪ್ರಾಚೀನ ಕಾಲದಲ್ಲೂ ಇತ್ತು ಅಂತ ಹೇಳುವಂಥದ್ದು. 1ನೇ ಪಾಯಿಂಟ್ ಸಾಮಾಜಿಕವಾದುದು, 2 ಪ್ರಾಚೀನವಾದುದು, 3 ಸರ್ವವ್ಯಾಪಕವಾದುದು. ಈ ಸ್ತರವಿನ್ಯಾಸವನ್ನು ಮಾಡುವಂಥದ್ದು ಅಂದರೆ ಮೇಲೆ ಅಥವಾ ಕೆಳಗೆ ಅಂತ ಮಾಡುವಂಥದ್ದು, ಬಡವರು ಶ್ರೀಮಂತರಂತ ಮಾಡುವಂಥದ್ದು, ಏಣಿ ಶ್ರೇಣಿ ಮಾಡ್ತಾ ಇರ್ತಾರಲ್ಲ, ಅದು ಎಲ್ಲ ಕಡೆ ಹಬ್ಬಿಕೊಂಡಿದೆ. ಅದು ವ್ಯಾಪಕವಾಗಿ ಹಬ್ಬಿಕೊಂಡಿರುವಂತಹ ವಿಚಾರ. ಸಾಮಾಜಿಕ ಸ್ತರವಿನ್ಯಾಸದ ಇನ್ನೊಂದು ಆಧಾರ ಲಕ್ಷಣ ಎಂದರೆ ಅದು ಸರ್ವವ್ಯಾಪಕತೆ. ಸ್ತರವಿನ್ಯಾಸವಿಲ್ಲದಿರುವ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನಾದ್ಯಂತ ಆಹಾರ, ಸೇವೆಗಳ ವಿತರಣೆ ವಿಧಾನಗಳ ಬಗ್ಗೆ ಅತೃಪ್ತಿಯ ಅಭಿಪ್ರಾಯವಿರುವುದು ಕಾಣ್ಬೋದು. ಅದು ಎಲ್ಲ ಕಡೆಯಲ್ಲಿತ್ತು. ನೀವು ನಿಮ್ಮ ಜೀವನದಲ್ಲಿ ನಾವು ನೋಡಿಕೊಂಡ್ರೆ, ನಮ್ಮ ಜೀವನದಲ್ಲಿ ನಾವು ನೋಡಿಕೊಂಡ್ರೆ ಎಷ್ಟೋ ವಿಚಾರಗಳಲ್ಲಿ ತಾರತಮ್ಯ ಮಾಡುವಂಥದ್ದು, ಏಣಿ ಶ್ರೇಣಿಗಳಿರುವಂಥದ್ದು ನಾವೇ ನೋಡಿರ್ತೇವೆ ಅಲ್ವಾ. ಹಿಂದಿನ ಕಾಲದವರು ಮಾತ್ರ ಅಲ್ಲ, ಈಗಿನ ಕಾಲದಲ್ಲಿ ಕೂಡ ಆಗುವಂಥದ್ದು. ಅದು ಎಲ್ಲ ಕಡೆ ಕೂಡ ಇರುವಂಥದ್ದು. ಎಲ್ಲೆಲ್ಲ ಮನುಷ್ಯರ ಜೀವನ ಮಾಡ್ತಾಯಿದ್ರು ಅಲ್ಲೆಲ್ಲ ಕೂಡ ಇರುವಂಥದ್ದು, ಸರ್ವವ್ಯಾಪಕವಾಗಿ ಹರಡಿಕೊಂಡಿರುವಂಥದ್ದು ಈ ಒಂದು ಸ್ತರವಿನ್ಯಾಸ. ಇನ್ನು 4ನೇ ಪಾಯಿಂಟ್ ಬಗೆಗಳಲ್ಲಿ ವೈವಿಧ್ಯಪೂರ್ಣತೆ. ಈ ಸ್ತರವಿನ್ಯಾಸ ಎನ್ನುವಂಥದ್ದು ಈಗ ನಮಗೆ ಗೊತ್ತಾಯಿತು ಅಂದರೆ, ಯಾಕಂದರೆ ಅದು ಸಾಮಾಜಿಕವಾಗಿ ಎಲ್ಲ ಕಡೆ ಕಾಣುವಂಥದ್ದು, ಪ್ರಾಚೀನವಾಗಿ ಹಿಂದಿನ ಕಾಲದಲ್ಲೇ ಇದ್ದಂಥದ್ದು, ಎಲ್ಲ ಸರ್ವವ್ಯಾಪಕವಾಗಿ ಹರಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಅದು ವೈವಿಧ್ಯದಿಂದ ಕೂಡಿದೆ. ಅದು ಅಸಮಾನತೆ ಎನ್ನುವುದು ಸಾರ್ವತ್ರಿಕವಾದುದಾದರೂ ಕೂಡ ಅಸಮಾನತೆಯ ಪ್ರಮಾಣ ಮತ್ತು ಸ್ವರೂಪ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗ್ತಾ ಹೋಗ್ತದೆ. ಈಗ ಸ್ತರವಿನ್ಯಾಸವನ್ನು ಮಾಡುವಂಥದ್ದು ಕೂಡ ಹಾಗೆ. ಈಗ ನಮ್ಮ ಊರಿನಲ್ಲಿ ಒಂದು ರೀತಿಯ ಸ್ತರವಿನ್ಯಾಸ ಏಣಿ ಶ್ರೇಣಿ ಮಾಡ್ತಾ ಇದ್ದರೆ, ನಿಮ್ಮ ಊರಲ್ಲಿ ಬೇರೆ ರೀತಿಯಲ್ಲಿ ಇರ್ತದೆ. ನಮ್ಮ ದೇಶದಲ್ಲಿ ಬೇರೆ ರೀತಿ ಇದ್ದರೆ ಮತ್ತೊಂದು ದೇಶದಲ್ಲಿ ಇನ್ನೊಂದು ರೀತಿಯಲ್ಲಿ ಇರ್ತದೆ. ಆದರೆ ಎಲ್ಲ ಕಡೆ ಇರುವಂಥದ್ದೇ ಸ್ತರವಿನ್ಯಾಸ. ಕೊನೆಯ ಪಾಯಿಂಟ್ ಪರಿಣಾಮ ಉಂಟು ಮಾಡುವಂಥದ್ದು. ಈ ಸ್ತರವಿನ್ಯಾಸ ಎಲ್ಲ ಕಡೆ ಇದೆ, ಹೌದು. ಸಾಮಾಜಿಕವಾಗಿರುವಂಥದ್ದು ಹೌದು, ಪ್ರಾಚೀನವಾಗಿರುವಂಥದ್ದು ಹೌದು, ಸರ್ವವ್ಯಾಪಕವಾಗಿರುವಂಥದ್ದು ಹೌದು, ವೈವಿಧ್ಯಪೂರ್ಣವಾಗಿರುವಂಥದ್ದು ಹೌದು. ಆದರೆ ಎಲ್ಲಕ್ಕಿಂತಲೂ ಕೂಡ ನೋಡೋದಾದರೆ ಅದು ಪರಿಣಾಮ ಉಂಟು ಮಾಡುವಂಥದ್ದು. ಸ್ತರವಿನ್ಯಾಸ ಎನ್ನುವಂಥದ್ದು ಇದೆಯಲ್ಲ,
ತನ್ನದೇ ಆದ ಪರಿಣಾಮಗಳಿಗೆ ಕಾರಣವಾಗಿದೆ. ಸ್ತರ ವಿನ್ಯಾಸದ ಕಾರಣದಿಂದಾಗಿ ಏನು ಮಾಡ್ತಾ ಇದ್ದೇವೆ, ಮಾನವ ಜೀವನದಲ್ಲಿ ದುರ್ಬಲವಾದಂಥ ವಸ್ತುಗಳು ಜನರಲ್ಲಿ ಅಸಮಾನವಾಗಿ ಹಂಚಲ್ಪಟ್ಟಿವೆ. ಸ್ತರ ವಿನ್ಯಾಸ 2 ಮುಖ್ಯ ಪರಿಣಾಮಗಳಿಗೆ ಕಾರಣವಾಗಿದೆ. ಜೀವನದ ಅವಕಾಶಗಳು, ಜೀವನದ ಶೈಲಿಗಳು. 2 ರೀತಿಯ ಪರಿಣಾಮ ಉಂಟಾಗ್ತದೆ ಅಂತೆ. ಯಾವುದರಲ್ಲಿ? ಈ ಸ್ತರ ವಿನ್ಯಾಸದಲ್ಲಿ 2 ರೀತಿಯ ಪರಿಣಾಮಗಳಿಗೆ ಕಾರಣವಾಗಿದೆ. ಅದು ಒಂದು ಜೀವನದ ಅವಕಾಶಗಳು, ಮತ್ತೊಂದು ಜೀವನದ ಶೈಲಿಗಳು ಎನ್ನುವಂಥದ್ದು. ಜೀವನದ ಅವಕಾಶಗಳೆಂಬ ಕಲ್ಪನೆಯು ಶಿಶುಮರ್ತ್ಯತೆ, ಆಯಸ್ಸು, ದೈಹಿಕ ಮಾನಸಿಕ ಅನಾರೋಗ್ಯ, ಮಕ್ಕಳಿಲ್ಲದಿರುವಿಕೆ, ವೈವಾಹಿಕ ಸಂಘರ್ಷ, ದಾಂಪತ್ಯ ವಿರಸ, ವಿವಾಹ ವಿಚ್ಛೇದನೆ ಮೊದಲಾದ ಅಂಶಗಳು ಜೀವನದ ಒಂದು ಅವಕಾಶಗಳ ಬಗ್ಗೆ ತಿಳಿಸುವಂಥದ್ದು. ಇನ್ನು ಜೀವನದ ಶೈಲಿಗಳು ಎಂಬ ಕಲ್ಪನೆಯು ಶೈಲಿ ಬೇರೆ ಬೇರೆ ರೀತಿಯ ಜೀವನ ಮಾಡುವಂಥದ್ದು. ವಸತಿ ರೀತಿಯಲ್ಲಿ, ವಾಸಿಸುವ ಸ್ಥಳ, ಮನೋರಂಜನೆಯ ಸಾಧನಗಳು, ಓದುವ ಪುಸ್ತಕ, ಪತ್ರಿಕೆ, ನಿಯತಕಾಲಿಕ, ತಂದೆ ಮಕ್ಕಳ ಸಂಬಂಧ, ಅದೆಲ್ಲ ಕೂಡ ಜೀವನದ ಶೈಲಿಯನ್ನು ತಿಳಿಸುವಂಥದ್ದು. ಅದರಿಂದ ಸ್ತರ ವಿನ್ಯಾಸ ಎನ್ನುವಂಥದ್ದು ಜೀವನದ ಅವಕಾಶಗಳು ಮತ್ತು ಜೀವನದ ಶೈಲಿಯನ್ನು ತಿಳಿಸಿಕೊಡುವಂಥದ್ದು. ಇದು ಪರಿಣಾಮ ಉಂಟು ಮಾಡುವಂಥದ್ದಾಗಿದೆ. ಜೀವನದ ಅವಕಾಶಗಳ ಮೇಲೆ ವ್ಯಕ್ತಿಯ ನಿಯಂತ್ರಣ ಕಡಿಮೆ ಇದ್ದು ವೈಯಕ್ತಿಕವಾಗಿ ನಿರ್ಧಾರವಾದರೆ ಜೀವನ ಶೈಲಿಗಳು ಆತನ ಅಭಿರುಚಿ ಮೌಲ್ಯಗಳಲ್ಲಿನೂ ಕೂಡ ವ್ಯತ್ಯಾಸ ಉಂಟಾಗ್ತದೆ. ಒಟ್ಟು 5 ಪಾಯಿಂಟ್ಸ್ ಸ್ತರ ವಿನ್ಯಾಸದ ಗುಣಲಕ್ಷಣಗಳು: ಸಾಮಾಜಿಕವಾದುದು, ಪ್ರಾಚೀನವಾದುದು, ಸರ್ವವ್ಯಾಪಕವಾದುದು, ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು, ಪರಿಣಾಮ ಉಂಟು ಮಾಡುವಂಥದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸ್ತರ ವಿನ್ಯಾಸದ ಬಗೆಗಳು ಮತ್ತು ಕಾರ್ಯಗಳು ಅವುಗಳನ್ನೆಲ್ಲವೂ ಕೂಡ ತಿಳ್ಕೊಳ್ಳುವ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಸಾಮಾಜಿಕ ಸ್ತರ ವಿನ್ಯಾಸದ ಗುಣಲಕ್ಷಣಗಳು, ಹಾಗೆಯೇ ಬಗೆಗಳು ಕೂಡ ಕಾರ್ಯಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೋಡಿಕೊಳ್ಳುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.